ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್. ನಾನು ಸುನೀತಾ. ತುಂಬಾ ಸಾಫ್ಟಾಗಿ ಅಷ್ಟೇ ಜ್ಯೂಸಿಯಾಗಿ ಗುಲಾಬ್ ಜಾಮೂನ್ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂಚೂರು ಒಡೆಯೋದಿಲ್ಲ. ಎಣ್ಣೆಯಲ್ಲಿ ನೀವು ಕರಿತಾ ಇದ್ದರೆ ಹಾಗೆ ಶುಗರ್ ಸಿರಪ್ನಲ್ಲಿ ಬಿಡ್ತಾ ಇದ್ದರೆ ಒಂಚೂರು ಕ್ರ್ಯಾಕ್ ಸಹಿತ ಬರೋದಿಲ್ಲ. ತುಂಬಾ ಸಾಫ್ಟಾಗಿ ನೀವು 4ರಿಂದ 5 ದಿನ ಆದರೂ ಇಡ್ಬೋದು. ಅಷ್ಟೇ ಸಾಫ್ಟಾಗಿ ಅಷ್ಟೇ ರುಚಿಕರವಾಗಿ ಇರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ತೀನಿ. ನಾನಿಲ್ಲಿ 175 ಗ್ರಾಮಿನ MTR ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ತೆಗೆದುಕೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು. ನಾನಿಲ್ಲಿ ಈ ಕಪ್ ಅಳತೆಯನ್ನು ಮಾಡಿಬಿಟ್ಟು ತೊಗೋತಿದ್ದೀನಿ. ಯಾಕಂದರೆ ನಾವು ಶುಗರ್ ಸಿರಪ್ಪನ್ನು ಮಾಡಬೇಕಲ್ಲ, ಹಾಗಾಗಿ ಸಕ್ಕರೆಯನ್ನು ಅಳತೆಯಲ್ಲಿ ಹಾಕಬೇಕು. ಹಾಗಾಗಿ ನಾನು ಎಷ್ಟು ಹಿಟ್ಟಿರುತ್ತೆ ಹಾಗೆ ನಾನು ಶುಗರನ್ನು ಹಾಕ್ತೀನಿ. ಇವಾಗ ನಾನು ನೋಡಿ ಈ ಕಪ್ಪಿಲೆ ಇವಾಗ 1 ಕಪ್ನಷ್ಟು ಜಾಮೂನ್ ಹಿಟ್ಟನ್ನು ಹಾಕ್ತಿದ್ದೀನಿ. ಇವಾಗ ಮತ್ತೊಂದು ಕಪ್ ಅಳತೆಯನ್ನು ಹಾಕ್ತಿದ್ದೀನಿ. ಟೋಟಲಾಗಿ 2 ಕಪ್ ಅಳತೆಯಲ್ಲಿ ಈ ಜಾಮೂನ್ ಹಿಟ್ಟು ಆಗಿದೆ. ಎಲ್ಲ ಫುಲ್ ಖಾಲಿಯಾಗಿದೆ ನೋಡಿ. ನಿಮಗೆ ಜಾಮೂನ್ ಹಿಟ್ಟಲ್ಲಿ ಗಂಟುಗಳು ಜಾಸ್ತಿ ಇದ್ದರೆ ಜಲ್ಡಿ ಮಾಡಿ ಆದರೂ ತೊಗೋಬೋದು, ಅಥವಾ ಈ ಥರ ಗಂಟುಗಳನ್ನೆಲ್ಲ ಕೈಯಿಂದ ಹೊಡಿಬೇಕು. ನಿಮಗೆ ಹಿಟ್ಟನ್ನು ಕಲಿಸುವಾಗ ಗಂಟುಗಳಿದ್ದರೆ ಹಾಗೆ ಉಳಿಯುತ್ತೆ. ಹಾಗಾಗಿ ಮೊದಲು ಈ ಗಂಟುಗಳನ್ನೆಲ್ಲ ಹೊಡೆದು ಇವಾಗ ನಾನು ಒಂದು ಅರ್ಧ ಕಪ್ನಷ್ಟು ಹಾಲನ್ನು ತೆಗೆದುಕೊಡ್ತಾ ಇದ್ದೀನಿ. ಸ್ವಲ್ಪನೇ ಹಾಲನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹಾಲನ್ನು ಒಂದೇ ಸಲ ಹಾಕಿದರೆ ತುಂಬಾ ನೀರಾಗಿ ಬರುತ್ತೆ. ಹಾಗೆ ನಾವು ಬೆರಳುಗಳ ಸಹಾಯದಿಂದ ಈ ಥರ ನಾವು ಕಲಿಸ್ಕೋಬೇಕು. ಜಾಸ್ತಿ ನೀವು ನಾದಬಾರ್ದು ಹಿಟ್ಟನ್ನು. ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ಥರ ನಾದಬಾರ್ದು. ಇವಾಗ ನೋಡಿ ಮತ್ತೆ ನಾನು ಹಾಲನ್ನು ಹಾಕ್ತೀನಿ. ಈ ಥರ ಬೆರಳುಗಳ ಸಹಾಯದಿಂದ ನೀವು ಈಸಿಯಾಗಿ ಕಲಿಸ್ಕೋಬೋದು. ಈ ಪ್ಯಾಕೆಟಲ್ಲಿ 175 ಗ್ರಾಮ್ ಇದೆ. ಇದು ಸುಮಾರು 30 ಜಾಮೂನುಗಳು ಈ ಹಿಟ್ಟಿನಲ್ಲಿ ಆಗುತ್ತೆ. ಮೀಡಿಯಮ್ ಸೈಜಲ್ಲಿ ನಾನು ಜಾಮೂನನ್ನು ಮಾಡ್ತಾಯಿದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಹಾಲು ಬೇಕಾಗುತ್ತೆ. ಹಾಗಾಗಿ ಮತ್ತೆ ನಾನು 1/4 ಕಪ್ನಷ್ಟು ಹಾಲನ್ನು ತೆಗೆದುಕೊಂಡು ಈ ಥರ ಕಲಿಸ್ತಾ ಇದ್ದೀನಿ. ಇಷ್ಟು ಸಾಕಾಗುತ್ತೆ. ಟೋಟಲಾಗಿ 175 ಗ್ರಾಮಿಗೆ 3/4 ಕಪ್ನಷ್ಟು ಹಾಲು ಬೇಕಾಗುತ್ತೆ. ಈ ಥರ ಸ್ಮೂತಾಗೇ ಇರಬೇಕು, ಕೈಗೆಲ್ಲ ಅಂಟೋ ರೀತಿ ಇರಬೇಕು. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ತೆಗೆದುಕೊಂಡು ಇದಕ್ಕೆ ಚೆನ್ನಾಗಿ ಹಚ್ಚಿ ನಾದ್ತಿದ್ದೀನಿ ನೋಡಿ. ಕೈಗೆಲ್ಲ ಅಂಟಿರುತ್ತಲ್ಲ ಅದೆಲ್ಲ ಹೋಗುತ್ತೆ. ಜಾಮೂನ್ ಹಿಟ್ಟನ್ನು ನೀರಿನಿಂದ ಕಲಿಸೋದಕ್ಕೂ ಹಾಲಿನಿಂದ ಕಲಿಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಹಾಲಿನಲ್ಲಿ ಕಲಿಸಿದರೆ ತುಂಬಾ ಟೇಸ್ಟಿಯಾಗಿ ಜಾಮೂನ್ ಬರುತ್ತೆ. ನಿಮಗೆ ತುಪ್ಪ ಬೇಡ, ನಮಗೆ ಎಣ್ಣೆ ಬೇಕಾ ಅಂತ ಅಂದರೆ ಎಣ್ಣೆಯನ್ನಾದರೂ ನೀವು ಯೂಸ್ ಮಾಡ್ಬೋದು ನೋಡಿ. ಮತ್ತೆ ನಾನು ಸ್ವಲ್ಪ ತುಪ್ಪವನ್ನು ಹಚ್ಚಿ ಈ ರೀತಿಯಾಗಿ ನಾನು ನಾದ್ತಿದ್ದೀನಿ. ಜಾಸ್ತಿ ನಾವು ನಾದಬಾರ್ದು. ಈ ರೀತಿಯಾಗಿ ಜಸ್ಟ್ ಹಾಗೆ ಪ್ರೆಸ್ ಮಾಡಿ ತುಂಬಾ ಸ್ಮೂತಾಗಿ ನಾದ್ಕೋಬೇಕು. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೋಡಿ, ಇಷ್ಟೊಂದು ಸಾಫ್ಟಾಗಿ ನೀವು ನಾದ್ಕೊಂಡು ಇವಾಗ ಒಂದು ಬಟ್ಲು ಅಥವಾ ಬುಟ್ಟಿಯನ್ನು ಮುಚ್ಚಿ ಇಡಬೇಕು. ಒಂದು 20 ನಿಮಿಷ ನೆನೆದರೆ ಸಾಕು. ಇವಾಗ ಜಾಮೂನಿಗೆ ಶುಗರ್ ಸಿರಪ್ಪನ್ನು ಮಾಡೋಣ. ನಾನು ಯಾವ ಬೌಲಲ್ಲೇ ಹಿಟ್ಟನ್ನು ತೆಗೆದುಕೊಂಡಿದ್ದೀನಲ್ಲ ಅದೇ ಸೇಮ್ ಬೌಲಲ್ಲೇ 2 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ತಿದ್ದೀನಿ. ಅದೇ ಕಪ್ಪಲ್ಲಿ 2 ಕಪ್ನಷ್ಟು ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. 2 ಕಪ್ ಸಕ್ಕರೆ, 2 ಕಪ್ ನೀರು, 2 ಕಪ್ನಷ್ಟು ಗುಲಾಬ್ ಜಾಮೂನ್ ಹಿಟ್ಟು. ಇದನ್ನು ಇವಾಗ ಗ್ಯಾಸ್ ಮೇಲೆ ಇಟ್ಟು ಹೈ ಫ್ಲೇಮಲ್ಲಿ ನೀವು ಈ ಶುಗರ್ ಸಿರಪ್ಪನ್ನು ಕುದಿಸ್ಬೇಕು. ನೀವು ಸಕ್ಕರೆ ಪ್ರಮಾಣ ಕಡಿಮೆ ಹಾಗೆ ನೀರಿನ ಪ್ರಮಾಣ ಜಾಸ್ತಿ ಹಾಕಿದರೆ ನೀವು ಫ್ರೈ ಮಾಡಿ ಗುಲಾಬ್ ಜಾಮೂನ್ ಹಾಕ್ತಿರಲ್ಲ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಎಲ್ಲ ಸ್ಮೂತಾಗಿ ಒಡೆದು ಹೋಗುತ್ತೆ. ಹಾಗಾಗಿ ನೀರಿನ ಅಳತೆಯಲ್ಲಿ ನೀವು ಸಕ್ಕರೆಯನ್ನು ಇದಕ್ಕೆ ಹಾಕಬೇಕು. ಜಾಸ್ತಿ ಗಟ್ಟಿಯಾದರೂ ಈ ಜಾಮೂನ್ ಹೀರ್ಕೊಳ್ಳೋದಿಲ್ಲ, ತುಂಬಾ ಗಟ್ಟಿಯಾಗಿ ಬರುತ್ತೆ. ಹಾಗೆ ಕಲಿಸ್ತಾ ಇರಬೇಕು. ನಾನಿಲ್ಲಿ 1 ಏಲಕ್ಕಿಯನ್ನು ಈ ಥರ ಬಿಡಿಸಿ ಹಾಕ್ತಿದ್ದೀನಿ. ನೀವು ಏಲಕ್ಕಿ ಪುಡಿ ಇದ್ದರೆ ಅದನ್ನು ಸಹಿತ ನೀವು ಹಾಕ್ಬೋದು. ನೀವು ಹಬ್ಬಗಳಲ್ಲಿ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಈ ಥರ ರುಚಿಕರವಾಗಿ ಗುಲಾಬ್ ಜಾಮೂನ ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿಯಾಗಿ ಒಡೆಯುವಂಥ ಚಾನ್ಸಸ್ಸೇ ಇಲ್ಲ. ನಾನಿಲ್ಲಿ ಟೇಸ್ಟ್ಗೋಸ್ಕರ ಸ್ಯಾಫ್ರಾನ್ ಅಂದರೆ ಕೇಸರಿಯನ್ನು ಹಾಕ್ತಿದ್ದೀನಿ. ನಿಮಗೆ ಇದ್ದರೆ ಹಾಕಿ, ಇಲ್ಲವಾದರೆ ಬಿಡಿ. ಅದನ್ನು ಹಾಕಿದರೆ ಜಾಮೂನ್ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಎಲ್ಲ ಚೆನ್ನಾಗಿ ಕುದಿಸ್ಕೋಬೇಕು. ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದಿ ಬಂದಮೇಲೆ ಒಂದು 15 ನಿಮಿಷ ಸಕ್ಕರೆ ಈ ಲೆವೆಲ್ಗೆ ಗಟ್ಟಿಯಾಗಬೇಕು. ನಿಮಗೆ ಸಕ್ಕರೆ ನೀರು ಮುಟ್ಟಿದರೆ ಎಣ್ಣೆಯನ್ನು ಮುಟ್ತೀವಿ ಅನ್ನೋ ಫೀಲ್ ಬರಬೇಕು. ಸ್ವಲ್ಪ ಲೈಟಾಗಿ ಗಟ್ಟಿಯಾಗಬೇಕು. ಇದಕ್ಕೇನು ಎಳೆ ಪಾಕ ಬರುವಂಥ ಅವಶ್ಯಕತೆ ಇಲ್ಲ. ಇವಾಗ ಗ್ಯಾಸನ್ನು ಆಫ್ ಮಾಡಿ ನಾನು ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಇಡ್ತಾ ಇದ್ದೀನಿ.
ಇವಾಗ ಜಾಮೂನ್ ಕರಿಲಿಕ್ಕೆ ಎಣ್ಣೆಯನ್ನು ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಲೋ ಫ್ಲೇಮಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಡಿ. ಇವಾಗ ಜಾಮೂನ್ ಹಿಟ್ಟನ್ನು ಹುಳಿಯನ್ನು ಮಾಡೋಣ. ಇವಾಗ ಒಂದು 20 ನಿಮಿಷ ಕಾಲ ಇದು ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಇದಕ್ಕೆ ಕೈಗೆ ಒಂದು ಸ್ವಲ್ಪ ನಾವು ತುಪ್ಪವನ್ನು ಹಚ್ಕೋಬೇಕು. ಇವಾಗ ಉಳ್ಳೆಯನ್ನು ಮಾಡಬೇಕು. ನಾವು ಮೀಡಿಯಮ್ ಸೈಜ್ ಲೆವೆಲ್ಗೆ ಉಳ್ಳೆಯನ್ನು ಮಾಡಬೇಕು. ಮತ್ತು ನಾವು ಎಣ್ಣೆಯಲ್ಲಿ ಹಾಕಿದಾಗ ಸೈಜ್ ದೊಡ್ಡದಾಗುತ್ತೆ. ಎಣ್ಣೆಯಲ್ಲಿ ಕರಿದು ನಾವು ಸಿರಪ್ನಲ್ಲಿ ಹಾಕಿದಾಗ ಶುಗರ್ ಸಿರಪ್ನಲ್ಲಿ ಮತ್ತೆ ಸೈಜು ದೊಡ್ಡದಾಗುತ್ತೆ. ನೀವು ಜಾಸ್ತಿ ಪ್ರೆಸ್ ಮಾಡಬಾರ್ದು ನೋಡಿ. ಜಸ್ಟ್ ಹಾಗೆ 2 ಕೈಲಿ ಈ ಥರ ರೌಂಡ್ ಮಾಡಿದರೆ ಯಾವುದೇ ರೀತಿಯಾಗಿ ಕ್ರ್ಯಾಕ್ ಅಂತೂ ಬರೋದೇ ಇಲ್ಲ. ನಾವು ಹಿಟ್ಟು ನಾದೋದ್ರಲ್ಲಿ ಕ್ರ್ಯಾಕ್ ಗೊತ್ತಾಗುತ್ತೆ ನೋಡಿ. ಒಂದು ಕ್ರ್ಯಾಕ್ ಸಹಿತ ಬಂದಿಲ್ಲ, ಎಷ್ಟೊಂದು ಚೆನ್ನಾಗಿ ಬಂದಿದೆ. ನೀವು ಒಂದು 4ರಿಂದ 5 ದಿನ ಆದರೂ ಇಟ್ಕೊಂಡು ಈ ಜಾಮೂನನ್ನು ತಿನ್ಬೋದು ನೋಡಿ. ಈ ಥರ ನಾನು ಮತ್ತೆ ಮಾಡಿ ತೋರಿಸ್ತಾ ಇದ್ದೀನಿ. 2 ಕೈಲೇ ಜಸ್ಟ್ ಈ ಥರ ಮಾಡಿದರೆ ತುಂಬಾ ಚೆನ್ನಾಗಿ ರೌಂಡಾಗಿ ಬರುತ್ತೆ ನೋಡಿ. ಎಲ್ಲಿ ಒಂಚೂರು ಕ್ರ್ಯಾಕ್ ಸಹಿತ ಬಂದಿಲ್ಲ. ನಾವು ಉಳ್ಳಿಯನ್ನು ಮಾಡಿ ಜಾಮೂನನ್ನು ಮಾಡುವಷ್ಟರಲ್ಲಿ ಗ್ಯಾಸ್ ಮೇಲೆ ಎಣ್ಣೆಯನ್ನು ಇಟ್ಟಿದ್ವಲ್ಲ ಲೋ ಫ್ಲೇಮಲ್ಲಿ, ಅದು ಕಾದಿದೆ. ಎಣ್ಣೆ ಜಾಸ್ತಿ ಕಾಯಬಾರ್ದು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಈ ಜಾಮೂನನ್ನು ಫ್ರೈ ಮಾಡ್ಕೋಬೇಕು. ನೀವು ಈ ಥರ ಅಗಲವಾದ ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಬೇಕು ನೋಡಿ. ತಾವೇ ಆಟೋಮೆಟಿಕ್ಕಾಗಿ ಜಾಮೂನ್ ಮೇಲೆ ಇಳ್ತಿದೆ. ಎಣ್ಣೆ ಚೆನ್ನಾಗಿ ಕಾದರೆ ಈ ಥರ ಆಗುತ್ತೆ. ನೀವು ಎಣ್ಣೆಯನ್ನು ಜಾಸ್ತಿ ಕಾಯಿಸಿದರೆ ತುಂಬಾ ಕಪ್ಪಾಗಿ ಹೋಗುತ್ತೆ, ಒಳಗಡೆ ಎಲ್ಲ ಬೇಯೋದಿಲ್ಲ, ಹಿಟ್ಟಿಟ್ಟು ಹಾಗೇ ಇರುತ್ತೆ. ನೀವು ಒಂದು ಸ್ಪೂನು ಅಥವಾ ಯಾವುದಾದ್ರೂ ಈ ಥರ ಸ್ಟೀಲಿಂದು ಕಡ್ಡಿ ಇದ್ದರೆ ಈ ಥರ ನೀವು ರೊಟೇಟ್ ಮಾಡ್ತಾ ಇರಬೇಕು. ಜಸ್ಟ್ ಹಾಗೆ ಈ ಥರ ಮಾಡಿದರೆ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ. ಗ್ಯಾಸನ್ನು ಲೋ ಫ್ಲೇಮಿಂದ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಈ ಥರ ಜಾಮೂನನ್ನು ಕರಿಬೇಕು ನೋಡಿ. ಕಲರು ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ರೀತಿಯಾಗಿ ಒಂದು ಜಾಮೂನು ಸಹಿತ ಕ್ರ್ಯಾಕ್ ಆಗುವಂಥ ಚಾನ್ಸಸ್ಸೇ ಇಲ್ಲ. ಈ ಥರ ನೀವು ಹಿಟ್ಟನ್ನು ನಾದಿ ಒಂದು 15ರಿಂದ 20 ನಿಮಿಷ ಬಿಟ್ಟರೆ ಸಾಕು. ಕೈಗೆ ಅಂಟುವ ರೀತಿ ನೀವು ಜಾಮೂನ್ ಹಿಟ್ಟನ್ನು ನಾದ್ಕೋಬೇಕು. ಉತ್ತರ ಕರ್ನಾಟಕದ ರೆಸಿಪಿಗಳು ಹಾಗೆ ಹಬ್ಬಗಳಲ್ಲಿ ಮಾಡುವಂತಹ ನೈವೇದ್ಯದ ವಿಡಿಯೋಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಸೀಸನಲ್ ರೆಸಿಪಿಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ. ಈ ಥರ ಕಲರ್ ಬರಬೇಕು ಜಾಮೂನ್ ಯಾವತ್ತು. ನೀವು ಲೈಟಾಗಿ ಕರೆದ್ರೆ, ನೀವು ಸಕ್ಕರೆ ಪಾಕದಲ್ಲಿ ಹಾಕ್ತಿರಲ್ಲ ಇನ್ನೂ ಲೈಟಾಗಿ ಬರುತ್ತೆ. ಎಣ್ಣೆಯಲ್ಲಿ ಕರೆದ ಮೇಲೆ ಪಾಕಕ್ಕೆ ಜಾಮೂನ್ ಹಾಕ್ತಿರಲ್ಲ, ಎರಡರಲ್ಲಿ ಒಂದು ಚೆನ್ನಾಗಿ ಬಿಸಿ ಇರಬೇಕು, ಒಂದು ಲೈಟಾಗಿರಬೇಕು. ಎರಡೂ ಚೆನ್ನಾಗಿ ಬಿಸಿ ಇದ್ದರೆ ಎಲ್ಲ ಜಾಮೂನ್ ಒಡೆದೋಗುತ್ತೆ. ಇವಾಗ ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಇದರಲ್ಲಿ ಕಾಲು ಭಾಗವನ್ನು ಕಟ್ ಮಾಡಿ ಸಕ್ಕರೆ ಪಾಕಕ್ಕೆ ಹಿಂಡಿದ್ದೀನಿ. ಯಾಕಂದರೆ ಗುಲಾಬ್ ಜಾಮೂನ್ ಶೈನಿಂಗಾಗಿ ಬರುತ್ತೆ. ಫಸ್ಟ್ ಸ್ಟೇಜ್ನಲ್ಲಿ ನಾನು ಜಾಮೂನನ್ನು ಫ್ರೈ ಮಾಡಿದ್ದೀನಲ್ಲ, ಇವಾಗ ಸಿರಪ್ಪಿಗೆ ಹಾಕಿದ್ದೀನಿ. ಹಾಗೆ ಅದೇ ಥರ ನಾನು ಸೆಕೆಂಡ್ ಸ್ಟೇಜ್ನಲ್ಲಿ ಜಾಮೂನನ್ನು ಫ್ರೈ ಮಾಡಿ ಇದಕ್ಕೆ ಹಾಕ್ತಿದ್ದೀನಿ. ಶುಗರ್ ಸಿರಪ್ಪಿಗೆ ಹಾಕಿ ಏನಿಲ್ಲ ಅಂದರೂ 2ರಿಂದ 3 ತಾಸು ಈ ಶುಗರ್ ಸಿರಪ್ಪಿಗೆ ಈ ಜಾಮೂನನ್ನು ಹಾಕಿ ನೆನೆಯಲಿಕ್ಕೆ ಹಾಗೇ ಬಿಡಬೇಕು. ಚೆನ್ನಾಗಿ ಹಿರ್ಕೊಳ್ಬೇಕು. ನಿಮಗೆ ಟೈಮ್ ಇದ್ದರೆ ಓವರ್ನೈಟ್ ಹಾಗೇ ಬಿಡಬೇಕು ನೋಡಿ. ನಾವು ಒಂಚೂರು ನಿಂಬೆಹಣ್ಣಿನ ರಸ ಹಾಕಿದ್ರಿಂದ ಯಾವ ಥರ ಶೈನಿಂಗ್ ಬಂದಿದೆ ನೋಡಿ. ಲೈಟಾಗಿ ನೀವು ಒಂದು 4ರಿಂದ 5 ಡ್ರಾಪ್ ಆಗುತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಜಾಮೂನನ್ನು ಈ ಶುಗರ್ ಸಿರಪ್ಪಲ್ಲಿ ಹಾಕಿ ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕು. ಈ ಜಾಮೂನೆಲ್ಲ ಶುಗರ್ ಸಿರಪ್ಪನ್ನು ಹಾಗೆ ಹೀರ್ಕೊಳ್ಳುತ್ತೆ. ಸೈಜ್ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ ಜಾಮೂನಿಂದು ನೋಡಿ. ನೀವು ಈ ಥರ ಕೈ ಸಹಾಯದಿಂದ ನೀವು ರಿಟರ್ನ್ ಮಾಡ್ಬೋದು. ಇವಾಗ ಒಂದು ಪ್ಲೇಟನ್ನು ಮುಚ್ಚಿ ನಾನು ಓವರ್ನೈಟ್ ಹಾಗೆ ಬಿಟ್ಟಿದ್ದೆ. ಮಾರ್ನಿಂಗ್ ಇವಾಗ ತೋರಿಸ್ತಿದ್ದೀನಿ. ಮಕ್ಕಳೆಲ್ಲ ನೈಟು ಸ್ವಲ್ಪ ಹಾಗೆ ತಿಂದು ಬೆಳಗ್ಗೆಗೆ ಇಷ್ಟಿಟ್ಟಿದ್ದಾರೆ ನೋಡಿ. ಎಷ್ಟೊಂದು ಚೆನ್ನಾಗಿ ಬಂದಿದೆ, ತುಂಬಾ ಸಾಫ್ಟಾಗಿ ಬಂದಿದೆ. ಮತ್ತು ನಾನು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.